ಸಂಗ್ರಾಮ ಟಿವಿಯ ಆರೋಗ್ಯಶ್ರೀ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಚೇತನ್, ದಂತವೈದ್ಯ, ರಘು ಸೂಪರ್ ಸ್ಪೆಷಾಲಿಟಿ ಡೆಂಟಲ್ ಕ್ಲಿನಿಕ್, ಚನ್ನಪಟ್ಟಣ. ನಾವು ಬ್ರಷ್ ಮಾಡಬೇಕಾದ್ರೆ ಸಾಕಷ್ಟು ಮಿಸ್ಟೇಕ್ಸ್ಗಳನ್ನ ಮಾಡ್ತೀವಿ. ಇವತ್ತು ಒಂದು 10 ಮಿಸ್ಟೇಕ್ಸ್ಗಳು ನಾವು ಮಾಡುವಂಥದ್ದು ಕಾಮನ್ ಆಗಿ. ಏನು 10 ಮಿಸ್ಟೇಕ್ಸ್ನ ಮಾಡ್ತೀವಿ, ಅದನ್ನು ಹೇಗೆ ಸರಿ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. ಸೊ ಮೊದಲನೇ ಮಿಸ್ಟೇಕ್ ಏನಂತಂತಂದರೆ, ಬ್ರಷ್ಷಿಗೆ ಎಷ್ಟು ಪೇಸ್ಟನ್ನು ಹಾಕಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅನ್ನೋದು ಒಂದು. ಸೊ ನಾವು ಆ್ಯಡ್ಗಳಲ್ಲೆಲ್ಲ ನೋಡಿರ್ತೀವಿ, ಏನು ಈ ರೀತಿ ಈಗ ದೊಡ್ಡದಾಗಿ ಪೇಸ್ಟನ್ನು ಹಾಕ್ತಾರೆ. ಏನಕ್ಕೆ ಹಾಕ್ತಾರೆ ಅಂತಂದರೆ, ಆಬ್ವಿಯಸ್ಲಿ ಈಗ ಏನಂತಂತಂದರೆ ಅವರಿಗೆ ಸೇಲ್ಸ್ ಜಾಸ್ತಿ ಆಗಬೇಕು, ಹೆಚ್ಚೆಚ್ಚು ಪ್ರಮಾಣ ಹೋಗಬೇಕು, ಜಾಸ್ತಿ ಅಮೌಂಟ್ ಯೂಸ್ ಮಾಡಬೇಕು, ಬೇಗ ಬೇಗ ಟೂತ್ಪೇಸ್ಟ್ ಖಾಲಿ ಮಾಡಬೇಕು. ಬಟ್ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು, ಯಾವ ರೀತಿ ಹಾಕಬೇಕು? ಯೂಶಲಿ ನಾವು ಟೂತ್ ಬ್ರಷನ್ನು ಈ ರೀತಿ ಪೇಸ್ಟ್ ಹಾಕೋಬೇಕಾದ್ರೆ ಆದಷ್ಟು ಪ್ರೆಸ್ ಮಾಡಿ ಬ್ರಿಸಲ್ಸ್ ಒಳಗಡೆ ಹೋಗೋ ರೀತಿಯಾಗಿ ಒಂದು ಪೀನಟ್ ಸೈಜಲ್ಲಿ ಹಾಕಬೇಕಾಗತ್ತೆ. ಈ ರೀತಿ ಬ್ರಿಸಲ್ಸ್ ಒಳಗಡೆ ಹೋಗಬೇಕು. ಆವಾಗ ಏನಾಗುತ್ತೆ ಅಂತಂತಂದರೆ, ಪೇಸ್ಟ್ ನಾವು ಬ್ರಷ್ ಮಾಡಬೇಕಾದ್ರೆ ವೇಸ್ಟ್ ಆಗೋದಿಲ್ಲ. ಕೆಲವೊಮ್ಮೆ ನೋಡಿರ್ತೀವಿ, ಈಗ ಅಡ್ವರ್ಟೈಸಲ್ಲಿ ಹೇಗಿರುತ್ತೆ, ಈ ರೀತಿ ಹಾಕ್ತಾರೆ. ಈ ರೀತಿ ಹಾಕಿದಾಗ ಏನಾಗುತ್ತೆ ಅಂತಂತಂದರೆ, ನಾವು ಬ್ರಷ್ ಮಾಡಬೇಕಾದ್ರೆ ಇದರಲ್ಲಿ ಅರ್ಧದಲ್ಲಿ ಮುಕ್ಕಾಲು ಭಾಗ ವೇಸ್ಟ್ ಆಗಿಯೇ ಹೋಗುತ್ತೆ. ಸೊ ಕಮ್ಮಿ ಪ್ರಮಾಣದಲ್ಲಿ ಯೂಸ್ ಮಾಡಬೇಕು ಮತ್ತು ಸ್ವಲ್ಪ ಫೋರ್ಸ್ಫುಲಿ ಹಾಕಬೇಕು. ಆವಾಗ ಬ್ರಿಸಲ್ಸ್ ಒಳಗಡೆ ಪೇಸ್ಟ್ ಇಳಿದಾಗ ಸಾಕಷ್ಟು ಹೊತ್ತು ನಮ್ಮ ಬಾಯಲ್ಲಿ ಅದು ಪೇಸ್ಟ್ ಉಳ್ಕೊಳ್ಳುತ್ತೆ. ಮತ್ತು ನೊರೆ ಯಥೇಚ್ಛವಾಗಿ ಬರಬೇಕು. ನೊರೆ ಬರ್ತಿದೆ ಅಂತಂತಂದರೆ ಕ್ಲೀನಿಂಗ್ ಆಗ್ತಿದೆ ಅಂತ ಅರ್ಥ. ಈಗ ನಾವು ಕೆಲವ್ರು ಏನು ಮಾಡ್ತಾರೆ, ನೊರೆನೇ ಬರೋದಿಲ್ಲ, ಜಸ್ಟ್ ಹಾಗೆ ಹೋಗ್ಬಿಟ್ಟು ಖಾಲಿ ಬ್ರಷ್ ಮಾಡ್ತಿರ್ತಾರೆ. ಸೊ ಅದು ಒಂದು ಸೂಕ್ತ ಕ್ರಮ ಅಲ್ಲ. ಈಗ ಪೇಸ್ಟನ್ನ ಬ್ರಷ್ಷಿಗೆ ಹೇಗೆ ಹಾಕೋದು ಅಂತ ನೋಡಿದ್ರಿ, ಮತ್ತು ಯಾವ ರೀತಿ ಟೂತ್ ಬ್ರಷನ್ನು ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನು ನೋಡೋಣ. ಎರಡನೇದಾಗಿ, ಬ್ರಿಸಲ್ಸ್ ಯಾವಾಗಲೂ ಸಾಫ್ಟ್ ಇರಬೇಕು. ತುಂಬ ಹಾರ್ಡ್ ಇರೋ ಬ್ರಿಸಲ್ಸ್ ಇತ್ತಂತಂದರೆ ಗಮ್ಸಿಗೆ ಅದು ಸಾಕಷ್ಟು ಒತ್ತಡನ ಇದು ಮಾಡುತ್ತೆ. ಗಮ್ಸ್ ರೆಸೆಷನ್ ಅಂತ ಕಾಸ್ ಮಾಡುತ್ತೆ. ಸೊ ಗಮ್ಸ್ ಏನಾಗಿರುತ್ತೆ, ಒಂದು ಟೀತ್ ಕಾಂಟೂರ್ಗೆ ಅಡಾಪ್ಟ್ ಆಗಿರಬೇಕು. ಏನಾಗುತ್ತೆ, ಹಾರ್ಡ್ ಬ್ರಷನ್ನು ಯೂಸ್ ಮಾಡಿದಾಗ ಆ ಕಾಂಟೂರ್ ಏನಾಗುತ್ತೆ, ಮೇಲೆ ಹೋಗುತ್ತೆ. ಅದಕ್ಕೆ ಗಮ್ ರೆಸೆಷನ್ ಅಂತ ಹೇಳ್ತೀವಿ. ಸೊ ಬ್ರಿಸಲ್ಸ್ ಸಾಫ್ಟಾಗಿ ಇದ್ದಾಗ ಆ ರೆಸೆಷನ್ ಅನ್ನೋದು ಇರೋದಿಲ್ಲ. ಮತ್ತು ಈ ನಿಮ್ಮ ಟೂತ್ ಬ್ರಷ್ಷಿಗೆ ಒಂದು ಒಳ್ಳೆ ಗ್ರಿಪ್ ಇರಬೇಕು. ಕೆಲವೊಂದು ಬ್ರಷ್ಗಳು ಸೀದಾ ಸ್ಟ್ರೈಟ್ ಪ್ಲಾಸ್ಟಿಕ್ಕಿಂದ ಇರುತ್ತೆ, ಬಟ್ ಕೆಲವೊಂದು ನೆಕ್ ಹತ್ರ ಗ್ರಿಪ್ ಇರುತ್ತೆ. ಗ್ರಿಪ್ ಇದ್ದಾಗ ಏನಾಗುತ್ತೆ ಅಂತಂದರೆ, ನಾವು ಬ್ರಷ್ ಮಾಡಬೇಕಾದ್ರೆ ಅದು ಸ್ಲಿಪ್ ಆಗಿ, ಈಗ ಕೆಲವೊಂದು ಸತಿ ಒಸಡಿಗೆ ಹೊಡೆಯೋದು ಅಥವಾ ಕೆನ್ನೆಗೆ ಹೊಡೆಯುವಂಥ ಇಂಜುರಿ ಆಗೋದನ್ನು ತಪ್ಪುತ್ತೆ. ಸೊ ಆದಷ್ಟು ಒಂದು ಒಳ್ಳೆ ಗ್ರಿಪ್ ಇರಬೇಕಾಗುತ್ತೆ. ಮತ್ತು ನೆಕ್ ಹೇಳ್ತೀವಿ, ನೆಕ್ ಯಾವಾಗಲೂ ತಿನ್ ನೆಕ್ ಇರಬೇಕು. ಸೊ ದಟ್ ಈಗ ನಮ್ಮ ಹಿಂದೆ ಹಲ್ಗಳಿಗೆ ಕೆಲವು ಸತಿ ವಿಸ್ಡಮ್ ಟೀತ್ ಹತ್ರ ಎಲ್ಲ ಹೋಗಿ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಒಳ್ಳೆ ಸಣ್ಣ ನೆಕ್ ಇದ್ದರೆ ಒಳ್ಳೆಯದು. ಹೆಡ್ಡು ಕೂಡ ಅಷ್ಟೇ. ಈಗ ಕೆಲವೊಂದು ಬ್ರ್ಯಾಂಡ್, ಈಗ ಅಜಯ್ ಬ್ರ್ಯಾಂಡ್ ಎಲ್ಲ ಏನಾಗಿರುತ್ತೆ, ಇಷ್ಟು ದೊಡ್ಡ ಇದು ಹೆಡ್ ಇರುತ್ತೆ. ಅಷ್ಟು ದೊಡ್ಡ ಹೆಡ್ ಇರೋದು ಸೂಕ್ತ ಅಲ್ಲ. ಸ್ಮಾಲ್ ಹೆಡ್ ಇರೋದು ತುಂಬ ಒಳ್ಳೆಯಂಥದ್ದು. ಮತ್ತು ನಾವು ಏನು ಮಾಡ್ತೀವಿ, ಹೈಜೀನ್ ಮೇಂಟೆನೆನ್ಸಲ್ಲಿ ಬ್ರಷ್ ಮಾಡಿ ಎಲ್ಲಿ ಬೇಕಲ್ಲಿ ಇಟ್ಬಿಡ್ತೀವಿ. ಈಗ ಬಾತ್ರೂಮಲ್ಲಿ ಏನಾಗುತ್ತೆ, ಫ್ಲಶ್ ಮಾಡಿದಾಗ ಅದರಿಂದ ಬ್ಯಾಕ್ಟೀರಿಯಾಸ್ಗಳು, ಏರೋಸಾಲ್ಸ್ಗಳೆಲ್ಲ ಬರ್ತದೆ. ಅಥವಾ ನಾವು ಈಗ ಒಟ್ಟಿಗೆ ಬೇರೆ ಬ್ರಷ್ಗಳ ಜೊತೆ ಎಲ್ಲ ಇಟ್ಟಾಗ ಈಗ ಕೆಲವು ಸತಿ ಅದ್ರ ಮೇಲೆ ಈಗ ಕೀಟಗಳು ಕೂತ್ಕೊಳ್ಬೋದು ಅಥವಾ ಏನೋ ಒಂದು ಕೂತ್ಕೊಬೋದು. ಹಾಗಾಗಿ ಒಂದು ಕ್ಯಾಪ್ ಇರುವಂಥ ಬ್ರಷ್ ಅಥವಾ ಒಂದು ಕವರ್ ಆಗಿರುವಂಥ ಬ್ರಷನ್ನು ಯೂಸ್ ಮಾಡುವಂಥದ್ದು ಒಳ್ಳೆಯದು. ಅಥವಾ ಇಲ್ಲ ಅಂತಂತಂದರೆ ನೀವು ಒಳ್ಳೆ ಸೇಫರ್ ಜಾಗದಲ್ಲಿ ಈ ಟೂತ್ ಬ್ರಷನ್ನು ಇಡುವಂಥದ್ದು ಮೇಂಟೆನೆನ್ಸ್ ಪಾರ್ಟಲ್ಲಿ ತುಂಬ ಒಳ್ಳೆಯದು. ಈಗ ಒಂದು ಬ್ರಷನ್ನು ನಾವು ಎಷ್ಟು ಬಾರಿ ಯೂಸ್ ಮಾಡ್ಬೋದು, ಇದು ಯಾವಾಗ ಚೇಂಜ್ ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ. ಈಗ ಯೂಶಲಿ ಒಂದು ಬ್ರಷ್ಷಿಂದ ನಾವು 200 ಬಾರಿ ಬ್ರಷ್ ಮಾಡ್ಬೋದು. 200 ಬಾರಿ ಅಂತಂತಂದರೆ, ಈಗ ದಿವಸದಲ್ಲಿ 2 ಸತಿ ನಾನು ಬ್ರಷ್ ಮಾಡ್ತೀನಿ ಅಂತಂದ್ರೂ ಸಹ ಕ್ರಮೇಣವಾಗಿ ಒಂದು 3 ತಿಂಗಳು ಯೂಸ್ ಮಾಡ್ಬೋದು. ಅಥವಾ 1 ಬಾರಿ ನಾನು ಬ್ರಷ್ ಮಾಡ್ತೀನಿ ಅಂದರೆ ಒಂದು 6 ತಿಂಗಳು ಒಂದು ಬ್ರಷ್ ಬರುತ್ತೆ. ಸೊ ಆದಷ್ಟು 2 ಟೈಮ್ಸ್ ಯೂಸ್ ಮಾಡೋರು 3 ಮಂತ್ಸಿಗೆ ಒಂದು ಬ್ರಷನ್ನು ಚೇಂಜ್ ಮಾಡಬೇಕಾಗುತ್ತೆ. ಈಗ ಟೂತ್ ಪೇಸ್ಟ್ ಇದೆ. ಟೂತ್ ಪೇಸ್ಟ್ ಹೇಗೆ ಸೆಲೆಕ್ಟ್ ಮಾಡೋದು? ಈಗ ಕೆಲವರಿಗೆ ಪೇಸ್ಟ್ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಮನಸ್ಸಲ್ಲಿ ಡೌಟ್ ಇರುತ್ತೆ. ಯಾವಾಗಲೂ ಒಳ್ಳೆ ನೊರೆ ಬರೋಂಥ ಟೂತ್ ಪೇಸ್ಟನ್ನು ಯೂಸ್ ಮಾಡುವಂಥದ್ದು ಒಳ್ಳೆಯದು. ನೀವು ಯಾವುದೇ ಟೂತ್ ಪೇಸ್ಟ್ ಯೂಸ್ ಮಾಡಿದ್ರು, ಯಾವುದೇ ಬ್ರ್ಯಾಂಡ್ ಯೂಸ್ ಮಾಡಿದ್ರೂ ಸಹ ಅದು ಅದ್ರ ಕೆಲಸನ ಮಾಡುತ್ತೆ. ಈಗ
ಮಕ್ಕಳಿಗೆ ಯೂಶಲಿ ನಾವೇನು ರೆಕಮೆಂಡ್ ಮಾಡ್ತೀವಿ ಅಂತಂದರೆ ಫ್ಲೋರೈಡ್ ಕಂಟೆಂಟ್ ಇರುವಂಥ ಟೂತ್ ಪೇಸ್ಟನ್ನ ಬಳಸಿ ಅಂತ ಹೇಳ್ತೀವಿ. ಸೊ ಮಕ್ಕಳಿಗೆ ಸಪ್ರೇಟ್ ಟೂತ್ ಪೇಸ್ಟನ್ನ ಕೊಡೋ ಅಭ್ಯಾಸ ಒಳ್ಳೆಯದು. ದೊಡ್ಡವರಿಗೆ, ವಯಸ್ಕರಿಗೆ, ಈಗ 20, 15 ಇಂಥ ಏಜ್ ಅವರಿಗೆ ಏನು ಮಾಡ್ಬೋದು, ಒಂದು ಒಳ್ಳೆ ನೊರೆ ಬರುವಂಥ ಟೂತ್ ಪೇಸ್ಟನ್ನ ಯೂಸ್ ಮಾಡ್ಬೋದು. ಮತ್ತು ಕೆಲವರಿಗೆ ಗಮ್ಸ್ ರಿಸೆಷನ್ ಆಗಿರೋರಿಗೆ ಅಥವಾ ಹಲ್ಲು ಜುಮ್ ಅನ್ನೋರಿಗೆ ಸೆನ್ಸಿಟಿವ್ ಪೇಸ್ಟ್ ಇರುತ್ತೆ. ಈಗ ಸೆನ್ಸೊಡೈನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಬ್ರ್ಯಾಂಡ್ಸ್ ಇರುತ್ತೆ. ಈ ಥರ ಸೆನ್ಸಿಟಿವ್ ಟೂತ್ ಪೇಸ್ಟ್ ಸೆನ್ಸಿಟಿವ್ ಇರೋರು ಮಾತ್ರ ಯೂಸ್ ಮಾಡಬೇಕು. ಮತ್ತು ಕೆಲವರಿಗೆ ಗಮ್ಸ್ ಪ್ರಾಬ್ಲಮ್ ಇರುತ್ತೆ. ಗಮ್ಸ್ ಪ್ರಾಬ್ಲಮ್ ಇರೋರು ಅವರಿಗೆ ಸಪ್ರೇಟ್ ಟೂತ್ ಪೇಸ್ಟ್ ಬರುತ್ತೆ, ಅದನ್ನು ಯೂಸ್ ಮಾಡಬೇಕು. ಈಗ ಎಲ್ಲರೂ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಸೆನ್ಸೊಡೈನ್ ತಗೊಳ್ಳಿ, ಎಲ್ಲರೂ ಮನೇಲಿ ಅದನ್ನೇ ಯೂಸ್ ಮಾಡಿ, ಅದು ತಪ್ಪು. ಯಾಕೆಂತಂದರೆ ಮಕ್ಕಳಿಗೆ ಸೆನ್ಸೊಡೈನ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ಯಾರಿಗೆ ಸೆನ್ಸಿಟಿವಿಟಿ ಇಶ್ಯೂ ಇರೋದಿಲ್ಲಲ್ಲ ಅವರು ಕೂಡ ಸೆನ್ಸೊಡೈನ್ ಅಥವಾ ಸೆನ್ಸಿಟಿವ್ ಟೂತ್ ಪೇಸ್ಟನ್ನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ರೆಗ್ಯುಲರ್ ಟೂತ್ ಪೇಸ್ಟ್ಗಳು ನಿಮಗೆ ಒಂದು ₹20, 30, 50ರಿಂದ ಸಿಕ್ಕಿದ್ರೆ ನಿಮಗೆ ಸೆನ್ಸಿಟಿವ್ ಪೇಸ್ಟ್ಗಳೆಲ್ಲ ಬಂದು 150, 200 ಈ ರೀತಿ ಕಾಸ್ಟ್ ಜಾಸ್ತಿ ಇರುತ್ತೆ. ಅವಶ್ಯಕತೆ ಇಲ್ಲದೆ ಇರೋದನ್ನ ಯೂಸ್ ಮಾಡೋ ನೆಸೆಸಿಟಿ ಇಲ್ಲ. ಮತ್ತು ನಾವು ಟೂತ್ ಪೇಸ್ಟನ್ನು ಯೂಸ್ ಮಾಡಬೇಕಾದ್ರೆ ಏನು ಮಾಡ್ತೀವಿ ಅಂತಂತಂದರೆ, ಒಂದು ರೌಂಡ್ ಬ್ರಷ್ ಮಾಡೋದಕ್ಕಿಂತ ಮುಂಚೆನೇ ಅದನ್ನು ಜಾಸ್ತಿ ಸ್ಪಿಟ್ ಮಾಡಿಬಿಡ್ತೀವಿ. ಸೊ ಆದಷ್ಟು ನೊರೆನ ಬಾಯಲ್ಲಿ ರಿಟೈನ್ ಮಾಡಿ ಇಟ್ಕೊಂಡು ಬ್ರಷ್ ಮಾಡಬೇಕು, ಅದು ಒಳ್ಳೆಯದು. ಮತ್ತು ಇನ್ನೊಂದು ಅಂತಂದರೆ, ಈಗ ಎಸ್ಪೆಷಲಿ ಸೆನ್ಸಿಟಿವ್ ಟೂತ್ ಪೇಸ್ಟ್ಗಳನ್ನ ಹೇಗೆ ಯೂಸ್ ಮಾಡೋದು ಅಂತಂದರೆ, ಬೆರಳಲ್ಲಿ ತೊಗೊಂಡು ಎಲ್ಲೆಲ್ಲಿ ನಮಗೆ ಸೆನ್ಸಿಟಿವ್ ಅನಿಸುತ್ತಲ್ಲ ಆ ಭಾಗಕ್ಕೆ ಹಚ್ಚಿ ಒಂದು ಅಥವಾ 2 ನಿಮಿಷ ಬಿಟ್ಬಿಡಬೇಕು. ಆವಾಗ ಏನಾಗುತ್ತೆ, ಟೂತ್ ಪೇಸ್ಟ್ ತನ್ನ ಕೆಲಸನ ಮಾಡುತ್ತೆ. ಸೊ ಸೆನ್ಸಿಟಿವಿಟಿ ಇರೋರಿಗೆ ಆ ರೀತಿ ಬೆರಳಿಂದ ಹಚ್ಚಿ ಒಂದು ಅಥವಾ 2 ನಿಮಿಷ ಆದ ನಂತರ ಬ್ರಷ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಆವಾಗ ಅದರದ್ದು ಆ್ಯಕ್ಷನ್ ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಈಗ ಸ್ಟ್ರೆಸ್ಸಿಂದ ಬ್ರಷ್ ಮಾಡ್ತಿರ್ತಾರೆ ಕೆಲವರು. ಸ್ಟ್ರೆಸ್ಸಿಂದ ಬ್ರಷ್ ಮಾಡಿದಾಗ ಏನಾಗುತ್ತೆ, ತುಂಬ ಹಾರ್ಡಾಗಿ ಬ್ರಷ್ ಮಾಡ್ತಿರ್ತಾರೆ. ಗಮ್ಸು ಕೂಡ ಡ್ಯಾಮೇಜ್ ಆಗುತ್ತೆ ಮತ್ತು ಹಲ್ಲು ಕೂಡ ಜಾಸ್ತಿ ಸಮಿಯುತ್ತೆ. ಅದಕ್ಕೆ ಎರೋಷನ್ ಅಂತ ಹೇಳ್ತೀವಿ ನಾವು, ಟೂತ್ ಬ್ರಷ್ ಎರೋಷನ್ ಅಂತ ಹೇಳ್ತೀವಿ. ಆದಷ್ಟು ಹಾರ್ಡ್ ಬ್ರಷಿಂಗನ್ನು ಅವಾಯ್ಡ್ ಮಾಡಬೇಕು. ಅಥವಾ ಸ್ಟ್ರೆಸ್ಡಿಂದ ತುಂಬ ಬ್ರಷ್ ಮಾಡಬೇಕು. ಆರಾಮ್ಸೆ ಒಂದು 2 to 3 ಮಿನಿಟ್ಸ್ ಯಾವಾಗಲೂ ನಾವು ಬ್ರಷ್ ಮಾಡಬೇಕಾಗತ್ತೆ. ಇದು ಐಡಿಯಲ್ ಟೈಮಿಂಗ್, 2 to 3 ಮಿನಿಟ್. ತುಂಬ ಹೆಚ್ಚು ಹೊತ್ತು ಸಹ ಬ್ರಷ್ ಮಾಡಬಾರ್ದು, ತುಂಬ ಕಮ್ಮಿ ಸಮಯ ಕೂಡ ಬ್ರಷ್ ಮಾಡಬಾರ್ದು. ಸೊ ಇನ್ನೊಂದು ಏನಂತಂತಂದರೆ, ಕೆಲವರಿಗೆ ತುಂಬ ಓವರ್ ಹೈಜಿನ್ ಮೇಂಟೆನೆನ್ಸ್ ಮಾಡುವಂಥ ಅಭ್ಯಾಸ ಇರುತ್ತೆ. ಈಗ ಏನಂತಂದರೆ, ಏನಾದ್ರು ತಿಂದರೆ ಸಾಕು ಹೋಗ್ಬಿಟ್ಟು ಬ್ರಷ್ ಮಾಡ್ತಿರ್ತಾರೆ. ನಾವು ಊಟ ಮಾಡಬೇಕಾದ್ರೆ, ಆಹಾರ ಪದ್ಧತಿನ ಅನುಸರಿಸಬೇಕಾದ್ರೆ ಏನಾಗುತ್ತೆ, ಬಾಯಲ್ಲಿ ಕೂಡ ಆ್ಯಸಿಡ್ ಉತ್ಪತ್ತಿ ಆಗುತ್ತೆ. ನಮ್ಮ ಗ್ಯಾಸ್ಟ್ರಿಕ್ ಆ್ಯಸಿಡ್ಸ್ಗಳೆಲ್ಲ ಏನಾಗುತ್ತೆ, ಬಾಯಿಗೆ ಬಂದು ರೀಚ್ ಆಗಿರುತ್ತೆ. ಆಲ್ಮೋಸ್ಟ್ ಅಲ್ಲಿ ನಮ್ಮ ಬಾಯಿನ pH ಅವಾಗ ಒಂದು 4 to 5 ರೇಂಜಲ್ಲಿರುತ್ತೆ. ಸೊ ತಕ್ಷಣ ಊಟದ ನಂತರ ಇಮಿಡಿಯೇಟಾಗಿ ನಾವು ಬ್ರಷ್ ಮಾಡೋದ್ರಿಂದ ಏನಾಗುತ್ತೆ, ಟೀತ್ ಮೇಲೆ ಅದು ಪರಿಣಾಮ ಬೀರುತ್ತೆ, ಎರೋಷನ್ಸ್ ಜಾಸ್ತಿ ಆಗುತ್ತೆ. ಆದಷ್ಟು ಊಟ ಅಥವಾ ಏನಾದರೂ ಆಹಾರ ತಿಂದದ್ದು ಒಂದು ಅರ್ಧ ಗಂಟೆ ನಂತರ ಬ್ರಷ್ ಮಾಡುವಂಥದ್ದು ಒಳ್ಳೆಯದು. ಇಮಿಡಿಯೇಟಾಗಿ ಟೂತ್ ಬ್ರಷ್ ಮಾಡೋದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಮತ್ತು ಏನಂತಂದರೆ, ಪ್ರಾಪರ್ ಬ್ರಷಿಂಗ್ ಟೆಕ್ನಿಕ್ಕನ್ನು ಅನುಸರಿಸೋದು ಒಳ್ಳೆಯದು. ಈಗ ಒಂದು ಸಾಫ್ಟಾಗಿ ಒಂದು 45 ಡಿಗ್ರಿ ಆ್ಯಂಗಲಲ್ಲಿ ಬ್ರಷ್ನ ಇಟ್ಕೊಂಡು ಸರ್ಕಲ್ ಥರ ಬ್ರಷ್ ಮಾಡ್ತಾ ಇರೋದು ಒಳ್ಳೆಯದು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಯಾವ ರೀತಿ ಬ್ರಷಿಂಗ್ ಟೆಕ್ನಿಕ್ ಇರುತ್ತೆ, ಬ್ರಷಿಂಗ್ ಟೆಕ್ನಿಕ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿಸ್ತೀನಿ. ಫ್ಲಾಸಿಂಗ್ ಅಂತ ಒಂದು ಕ್ರಮ ಇರುತ್ತೆ. ಫ್ಲಾಸಿಂಗ್ ಅಂತಂದರೆ, ಈಗ ವಾಟರ್ ಫ್ಲಾಸರ್ ಆಗಿರ್ಬೋದು ಅಥವಾ ಮ್ಯಾನ್ಯುಯಲ್ ಫ್ಲಾಸ್ ಆಗಿರ್ಬೋದು, ಅದನ್ನು ಕೂಡ ಯೂಸ್ ಮಾಡೋದು ಒಳ್ಳೆಯದು. ಇದು ಬ್ರಷಿಂಗ್ ಮಾಡುವ ಅನುಸಾರ. ಥ್ಯಾಂಕ್ ಯು.